PUC ಪಾಸ್ ಆಯ್ತು, ಇಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ, ಮುಂದಕ್ಕೆ ಓದೋದಕ್ಕೆ ಇಷ್ಟ ಇಲ್ಲ, ಸ್ಕಿಲ್ ಬೇಸ್ಡ್ ನಾನು ಯಾವ್ದಾದ್ರು ಕೋರ್ಸಸ್ ನ ಕಲಿತೀನಿ ಅಂದ್ರೆ ಅಥವಾ ಸ್ಕಿಲ್ ಬೇಸ್ಡ್ ನನ್ನ ಕೆಲಸನ ಕಲಿತಿದ್ದೀನಿ ಅನ್ನೋದಾದ್ರೆ ಈ ವಿಡಿಯೋ ನಿಮ್ಗಾಗಿ. PUC ಪಾಸ್ ಆಗಿದ್ರೆ ಅಥವಾ PUC ಫೇಲ್ ಆಗಿದ್ರು ಕೂಡ ಈ ಕೋರ್ಸಸ್ಗೆ ಯಾವುದೇ ರೀತಿ ಬ್ಯಾಕ್ ಗ್ರೌಂಡ್ ಕ್ವಾಲಿಫಿಕೇಶನ್ ನೆಸೆಸಿಟಿ ಇರೋದಿಲ್ಲ. ಅದು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಫಸ್ಟ್ ಒನ್ ಇಸ್ ಇಂಟೀರಿಯರ್ ಡಿಸೈನಿಂಗ್. ಕಂಫರ್ಟಬಲ್ ಆಗಿ ಕಲ್ತು ಇಂಡಸ್ಟ್ರಿಲಿ, ಸಿವಿಲ್ ಇಂಡಸ್ಟ್ರಿ ಅಥವಾ ಆರ್ಕಿಟೆಕ್ಚರ್ ಇಂಡಸ್ಟ್ರಿ ಆಸ್ ಎ ಇಂಟೀರಿಯರ್ ಡಿಸೈನರ್ ಆಗಿ ನೀವು ಲ್ಯಾಂಡ್ ಆಗ್ಬೋದು. ಎರಡನೇದು ಬಂದು ಡಿಜಿಟಲ್ ಮಾರ್ಕೆಟಿಂಗ್. ಇದು ತುಂಬಾ ಹಾರ್ಟ್ ಮೂವಿಂಗ್ ಇರುವಂತ ಕೋರ್ಸು. ಮತ್ತೆ ಎಲ್ಲ ಕಂಪನಿ, ಸ್ಟಾರ್ಟ್ಅಪ್ ಕಂಪನಿ ಇರ್ಬೋದು, ಬಿಗ್ ಕಂಪನಿ ಇರ್ಬೋದು, ಸ್ಮಾಲ್ ಕಂಪನೀಸ್ ಇರ್ಬೋದು, ಅಲ್ಲಿಗೆ ಬೇಕಾಗಿರುವಂತ ಎಸೆನ್ಷಿಯಲ್ ಥಿಂಗ್. ಸೊ ಮೂರನೇದು ಬಂದು ಗ್ರಾಫಿಕ್ ಡಿಸೈನಿಂಗ್. ಸೊ ಇದು ಕೂಡ ಒಂದು ಸ್ಮಾಲ್ ಸ್ಕೇಲ್ ಟೈಪ್ ಆಫ್ ಸ್ಕಿಲ್ ಬೇಸ್ಡ್ ವರ್ಕ್ ಇರುತ್ತೆ. ಸೊ ಯಾವ್ದಾದ್ರು ಟಾಪ್ ಬ್ರ್ಯಾಂಡ್ ಕಂಪನಿಗಳಿಗೆ ನೀವು ಆಸ್ ಎ ಗ್ರಾಫಿಕ್ ಡಿಸೈನರ್ ಆಗಿ ಕೂಡ ನೀವು ಜಾಯ್ನ್ ಆಗ್ಬೋದು, ಅಥವಾ ಲೋಕಲಿ ಕೂಡ ನೀವು ಗ್ರಾಫಿಕ್ ಡಿಸೈನಿಂಗ್ ನ ವರ್ಕ್ ಮಾಡ್ಬೋದು. ದ ಫೋರ್ತ್ ಆಪ್ಷನ್ ವಿಡಿಯೋ ಪ್ರೊಡಕ್ಷನ್ ಅಂಡ್ ಮಲ್ಟಿಮೀಡಿಯಾ. ಸೊ ಇದು ಕೂಡ ತುಂಬಾನೇ ಇವತ್ತಿನ ದಿನಕ್ಕೆ ನೆಸೆಸಿಟಿ ಇದೆ. ಲೈಕ್ DSLR ಕ್ಯಾಮ್ರಾ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ನಾವು ಶೂಟ್ ಮಾಡಬೇಕು, ಹೇಗೆ ನಾವು ಸ್ಟುಡಿಯೋ ಸೆಟಪ್ ಮಾಡಬೇಕು, ಹೇಗೆ ವಿಡಿಯೋನ ಎಡಿಟ್ ಮಾಡಬೇಕು, ಹೇಗೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನನ್ನ ಅಕೌಂಟ್ ನ ಫಾಲೋ ಮಾಡಿ. ಇದೇ ರೀತಿ ದಿನನಿತ್ಯ ನಿಮಗೆ ಯೂಸ್ಫುಲ್ ಕಂಟೆಂಟ್ಸ್ ಸಿಗ್ತಾ ಇರುತ್ತೆ.